ಇಲ್ಲ. ಈ ಬಾಂಡ್ಗಳು ಹಿಂಗೆ ತಂದ್ಬಿಟ್ಟು ನಮ್ಮ ಮೇಲೆ ತಲೆ ಮೇಲೆ ಹಾಕೋದ್ರೆ ಬೆಂಗಳೂರು ಜನದ ಕತೆ ಏನಾಗ್ಬೇಕು ಸರ್? ನೀವೇ ಯೋಚನೆ ಮಾಡಿ. ನೀವು ಟನಲ್ ರೋಡ್ ಮಾಡ್ತೀರಾ, ಅದಕ್ಕೊಂದಷ್ಟು ತಗೊಂತೀರಾ ದುಡ್ಡು, ಅದಕ್ಕೊಂದು 25,000 30,000 ಕೋಟಿ ಬೇಕು. ಮತ್ತೆ ಪೆರಿಫಲ್ ರೋಡ್ಗೆ ನೀವು ಹೇಳಿದ್ದೀರಾ, ಅದಕ್ಕೊಂದು 25-30 ಸಾವಿರ ಕೋಟಿ ಬೇಕಾಗ್ತೈತೆ. ಡಬಲ್ ಡೆಕ್ಕರು, ಎಲಿವೇಟೆಡ್, ಆಮೇಲೆ ತಿರ್ಗೋದು ಗಿರ್ಗಿಟ್ಲೆ, ಅದೇನು ಹೇಳಿದ್ರಲ್ಲಪ್ಪ ಇವಾಗ ನನಗೆ ಹೇಳಕ್ ಬರಲ್ಲ. ಗಿರ್ಗಿಟ್ಲೆ ನಮ್ಮ ಹಿಂದೆ ಸ್ಕೈ ಡೆಕ್ಕು, ಅದಕ್ಕೆ ಒಂದು ಏನ್ ಮಾಡ್ಬೇಕು ಸರ್ ನಾವು ಬೆಂಗಳೂರವರು? ನಮ್ ಕತೆ ಏನಾಗಬೇಕು? ಚಕ್ರದಲ್ಲಿ ಹಾಕಿ ಸುತ್ತಾಕ್ಸ್ಬಿಡ್ತಾರೆ ಈ ಡಿ ಕೆ ಶಿವಕುಮಾರ್ ನಮ್ಮನ್ನೆಲ್ಲ ಹಾಕಿ ಗಿರ್ಗಿಟ್ಲೆ ತಿರುಗಿಸಿ ತಲೆ ತಿರುಗಿ ಬಿದ್ದೋಡ್ತೀರಿ ನಾವೆಲ್ಲ. ದಯವಿಟ್ಟು ಈ ಬಾಂಡನ್ನ ವಾಪಸ್ ತಗೊಳ್ಳಿ, 48,000 ಕೋಟಿ ಪ್ಲೀಸ್. ಅಧ್ಯಕ್ಷೆ, ಇನ್ನು ಈಲ್ಡ್ ಲಾಸ್ಟ್. ಸಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅರ್ಬನ್ ಚಾಲೆಂಜ್ ಫಂಡ್ ಅಂತೇಳಿ ಒಂದು ಗೈಡ್ಲೈನ್ಸ್ ಇದೆ, ಅವ್ರು ಕೊಟ್ಟಿದ್ದಾರೆ ನಮ್ಮ ಗೈಡ್ಲೈನ್ಸ್. ನೀವು ಮುನ್ಸಿಪಲ್ ಬಾಂಡ್ ಅಲ್ಲಿ ರೈಸ್ ಮಾಡಬೇಕು, ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಪ್ರತಿಯೊಂದು ಕಾರ್ಪೊರೇಷನ್ಗೂ 200 ಕೋಟಿ ರೂಪಾಯಿ ಲೆಕ್ಕ ಇಟ್ಕೊಂಡಿದ್ದೀವಿ. 5 into 200 1,000 ಕೋಟಿ ರೂಪಾಯಿ. ದಿಸ್ ಇಸ್ ಎ ರಿಫಾರ್ಮ್ ಸಜೆಸ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಆ ಪ್ರಕಾರ ಒಂದಷ್ಟು ಬಾಂಡ್ ರೈಸ್ ಮಾಡಬೇಕು ಅಂತ ಹೊರಟಿದ್ದೀವಿ. ಆಯ್ತು, ಕೆಲವು ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಕೇಳಬೇಕಲ್ಲ ನಾವು. ವಿ ಹ್ಯಾವ್ ಟು ಗೋ ಬೈ ಯು. ಅವ್ರು ಬರ್ದಿರೋದು ಬೇಕಾದ್ರೆ ಓದು ಅಂದ್ರೆ ಓದ್ತೀನಪ್ಪ. ಓಕೆ, ನೀವು ಸೆಂಟ್ರಲ್ ಗವರ್ಮೆಂಟ್ ಕೆಲವು ಮಾತ್ರ ಪಿಕ್ ಮಾಡ್ತೀರಿ, ಆದಾಯ ಬರೋದು ದುಡ್ಡು ತಗೊಳ್ಳೋದು ಮಾತ್ರ ಪಿಕ್ ಮಾಡ್ತೀರಿ, ಪಾಲಿಸಿನ ಪಿಕ್ ಮಾಡಲ್ಲ ಕೆಲವು ಸರಿ. ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಎಲ್ಲ ಕೇಳ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಅದು ಬೇಡ ನಿಮಗೆ. ಎಲ್ಲ ಆಮೇಲೆ ಮಾತಾಡ. ಈಗ ಇದು ಅದೇ ಯಾವ್ದು ಬೇಕು ಅಂತ ಪಿಕ್ ಮಾತ್ರ ಮಾಡೋದು. ದಟ್ ಇಸ್ ದ ಪೊಲಿಟಿಕಲ್ ಅಜೆಂಡಾ. ಓಕೆ ಅಧ್ಯಕ್ಷೆ, ಇದಾಯ್ತು, ಇವೆಲ್ಲ ಮಾಡಿದ್ವಿ. ನಮ್ಮ ಮುನ್ರತ್ನ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ, ಬಹಳ ಸಂತೋಷ. ಅದೇ ಮುತ್ತುರತ್ನ, ಇದು ಮುತ್ತುರತ್ನ ಅವ್ರೇನು ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ ಎಫ್ಐಆರ್. 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗ್ಲಿಲ್ಲ, ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗ್ಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ದು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ, ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನ್ ನಡೀತು, ಕಾರಲ್ಲಿ ಏನ್ ನಡೀತು, ವಿಧಾನಸೌಧದಲ್ಲಿ ಏನ್ ನಡೀತು, ಅವ್ರ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ನಿನ್ಗೆ ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದು ಇರ್ಬೋದು, ಆಯ್ತಪ್ಪ ಕೂತ್ಕೊಳ್ಳಿವ್ರೆ, ಹೇಳಪ್ಪ ಅಣ್ಣ. ಮುನ್ರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ, ನಿಮಿಷ ನೀವೇನು ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಕಂಪ್ಲೇಂಟ್ ಇದೆ, ಎಫ್ಐಆರ್ ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಲಿ, ಉತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ.